ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನೆಲ್ ಪವಿತ್ರಸ್ ಬ್ಯೂಟಿ ವ್ಲಾಗ್. ನಿನ್ನೆ ಸ್ಯಾಟರ್ಡೆ ಅಮ್ಮ ಮನೆಗೆ ಹೋಗಿದ್ದೆ. ವಾಷಿಂಗ್ ಮಿಷಿನ್ ತೊಗೊಂಡಿದ್ನಲ್ಲ, ಸೊ ತೊಗೊಂಡು 15 ದಿನ ಆಗೋಗಿತ್ತು. ತೊಗೊಂಡ್ರು ಅಮ್ಮ ಕೈಯಲ್ಲೇ ಬಟ್ಟೆ ಹೋಗಿತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಸರಿ ಸ್ಯಾಟರ್ಡೆ ಹೆಂಗೋ ಪ್ರಗತಿಗೆ ರಜಾ ಇರುತ್ತೆ ಅಂತ. ಆಮೇಲೆ ನನ್ನ ಹಸ್ಬೆಂಡ್ ಇವಾಗ ನಾನೇ ಹೇಳ್ತಾ ಇದ್ರು, ಅವ್ರಿಗೆ ಇರೋದು 5 ತಿಂಗಳು ಮಗು, ಎಲ್ಲೋ ಮಲಗಿಸಿದ್ರೆ ಮಲಗಿರುತ್ತೆ, ಅದೇನು ಕಷ್ಟ ಕೊಡಲ್ಲ ಅಂತ. ಸೊ ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಏನು ಸುಲಭವಾಗಿ ಹೇಳ್ಬಿಡ್ತಾರಲ್ವಾ ಅಂತ ಕಿರ್ಚ್ತಾ ಇದ್ದಾನೆ. ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು 10-11 ಗಂಟೆ ಆಯಿತು. 11 ಗಂಟೆಯಿಂದ ಟ್ರೈ ಮಾಡ್ತಾಯಿದ್ದೆ ನಾವು ಮಲಗಿಸಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಮಲಗ್ತಾ ಇಲ್ಲ. ಅವ್ರ ಡ್ಯಾಡಿ ಬಂದು ಇಲ್ಲೇ ಪಾಪ ತಿನ್ಕೊಂಡು ಮಾತಾಡಿಸ್ತಾ ಇದ್ದಾರೆ ಅಂತ. ಇವನಿಗೆ ಓಕೆ, ಅವ್ನು ಮಲಗಿದ್ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಮ್ಮ ಮನೇನ ಒಂದ್ಸರಿ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಇವಾಗ ಅಂತ. ಸುಮ್ಮನೆ ವ್ಲಾಗ್ಗಳು ಬರಲ್ಲ. ನಾನು 2 ಡೇಸ್ ಅಮ್ಮನ ಮನೆಗೆ ಹೋಗಿದ್ದು. ನಿನ್ನೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಿನ್ನೆ ಬಂದ ತಕ್ಷಣ ನನಗೆ ಆಗಲಿಲ್ಲ ಮನೆ ಕೆಲಸ ಎಲ್ಲ ಮಾಡೋದಕ್ಕೆ. ಹಾಗಾಗಿ ಹಾಗೆ ಬಿಟ್ಟಿದ್ದೆ. ಸೊ ಪ್ರತಿದಿನ ವ್ಲಾಗಲ್ಲಿ ನೋಡ್ತಿರಲ್ಲ, ಇದಿರಲ್ಲ, ಈ ಥರ ಇರಲ್ಲ. ಸೊ ಎಲ್ಲನೂ ಮಾಡಿ ಆಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು. ನಿನ್ನೆ ನಾನು ಇರಲಿಲ್ಲ, ತರಕಾರಿ ಎಲ್ಲ ಫ್ರಿಜ್ಗೆ ಹೋಗಿಲ್ಲ, ಇಲ್ಲೇ ಇದೆ. ಬಟ್ಟೆ ಒಗ್ದಿರೋದು ಯಾವುದೂ ಮಡ್ಚಿಟ್ಟಿಲ್ಲ. ಇದು ನಮ್ಮ ರೂಮಿನ ಪರಿಸ್ಥಿತಿ. ಎಲ್ಲನೂ ನಾವು ತೋರಿಸೋದಕ್ಕಾಗಲ್ಲ ವ್ಲಾಗ್ ಅಂದ ತಕ್ಷಣ. ತುಂಬ ಬಂದು ಈಸಿಯಾಗಿ ಕಮೆಂಟ್ಸ್ ಹಾಕ್ತಾರೆ, ಹೇಳ್ತಾರೆ. ಆಮೇಲೆ ಗೊತ್ತಿಲ್ಲ ಏನಂತ. ಆದರೆ ನನ್ನ ಹಿಂದಿನ ಶ್ರಮ ಇರುತ್ತಲ್ಲ, ತುಂಬ ಕಷ್ಟ, ಹೇಳೋದಕ್ಕಾಗಲ್ಲ. ಆದರೆ ನಾನು ಯಾವತ್ತೂ ವ್ಲಾಗಲ್ಲಿ ಕಷ್ಟ ಅಂತ ಹೇಳ್ಕೊಂಡೇ ಇಲ್ಲ. ನಾನು ಇಷ್ಟಪಟ್ಟೆ ಮಾಡ್ತಾ ಇರೋದು. ಹಾಗಾಗಿ ಏನಿಲ್ಲ, ಒಂದು ಸ್ವಲ್ಪ ಹೊತ್ತಲ್ಲಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ವ್ಲಾಗ್ ಶುರು ಮಾಡ್ತಾಯಿದ್ದೆ. ಬಟ್ ಇವತ್ತು ನಾನು ತೋರಿಸ್ಬೇಕಂತಲೇ ಮುಂಚೆಗೆ ವ್ಲಾಗ್ ಶುರು ಮಾಡಿದ್ದೀನಿ. ನಮ್ಮ ಪ್ರೀತು ಅವ್ರ ಡ್ಯಾಡಿ ಇರೋದಕ್ಕೆ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ. ಇಲ್ಲಾಂದ್ರೆ ನಿದ್ದೆ ಬರೋ ತನಕ ಅಳೋದೆ. ಹಾಗಾಗಿ ಅವ್ನಿಗೆ ಇವಾಗ ಸ್ವಲ್ಪ ನಮ್ಮ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ, ನಮಗೆ ಯಾರಿದ್ದಾರೆ ನಮ್ಮ ಜೊತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಕೇಳ್ತಾನೆ, ಬನ್ನಿ ನಿದ್ದೆ ಮಾಡೋ ತನಕನಾದರೂ ಇರಬೇಕು. ಅವ್ನು ನಿದ್ದೆ ಆದಮೇಲೆ ನಾವು ವ್ಲಾಗ್ಗಳು. ಓಕೆ, ವ್ಲಾಗ್ ಕಂಟಿನ್ಯೂ ಮಾಡೋಣ. ಈಗ ನಾವು ಮನೇಲಿ ಚಿಕ್ಕ ಮಗು ಇದೆ ಅಂತ ಅಂದರೆ ಖಂಡಿತ ಈ ಥರ ಆಗುತ್ತೆ. ಒಂದು ಬ್ಯಾಗಲ್ಲಿ ಎಲ್ಲ ತೊಗೊಂಡೋಗ್ತಾಯಿದ್ವಿ, ಇವಾಗ 2-3 ಬ್ಯಾಗ್ ಆದರೂ ಬೇಕಾಗತ್ತೆ. ಅಲ್ಲಿಂದ ತೊಗೊಂಬಂದಿದ್ದು ಬಟ್ಟೆ, ನನ್ನ ಪಾಪುಗೆ ಮೆಡಿಸನ್ನು, ಡೈಪರು, ಆ ಥರ ತುಂಬ ತಗೊಂಡು ಹೋಗ್ತಾ ಇರ್ತೀನಿ. 1 ದಿನಕ್ಕೆ ಹೋದರೂ ಅಷ್ಟೇ, 2 ದಿನಕ್ಕೆ ಹೋದರೂ ಅಷ್ಟೇ, ತುಂಬ ಜಾಸ್ತಿ ಬೇಕು. ಅದಕ್ಕೆ ಇಷ್ಟು. ಮಮ್ಮಿ ಆಟಾಡ್ತಿಲ್ವಾ? ಅಕ್ಕ ಹೋಗಿದ್ದೆ ಕ್ಲಾಸ್ಗೆ, ಬರ್ತದೀಗ. ನಿದ್ದೆ ಬಂದಿದ್ಯಾ? ನಿದ್ದೆ ಬಂತಾ? ಬಾ 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 ಎತ್ಕೋತೀನಿ, ಬಾ 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 ಎತ್ಕೊಳ್ಳ, ಎತ್ಕೊಬೇಕಾ? ಬಾ. ಅಯ್ಯಯ್ಯೋ, ಎಷ್ಟೊಂದು ಖುಷಿ. ಕಂದಮ್ಮ ಕಂದಮ್ಮ ಚಿನ್ನಾರಿ ಚೆಲುವಮ್ಮ, ಜೋಲಾಲಿ ಜೋ ಜೋಲಾಲಿ ಜೋ, ಕಣ್ತುಂಬ ಕನಸಿಟ್ಟು ನಿದ್ರೆ ಮಾಡು ನನ್ನಮ್ಮ, ಜೋಲಾಲಿ ಜೋ ಜೋಲಾಲಿ ಜೋ ಜೋ. ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಪ್ರೀತಮ್ಗೆ ಈ ಥರ ತೂಗಿ ಮಲಗಿಸ್ಬೇಕು. ಅಂದರೆ ತೀರಾ ನಿದ್ದೆ ಬಂದರೆ ಕೆಲವೊಮ್ಮೆ ಹಾಗೆ ಮಲಗ್ತಾನೆ, ಏನು ಬೇಕು ಅಂತ ಕೇಳಲ್ಲ. ಆದರೂ ಕೆಲವೊಮ್ಮೆ ನೈಟ್ ಆದರೂ ಸರಿ, ಬೆಳಗ್ಗೆ ಟೈಮಲ್ಲೂ ಕೂಡ ಈ ಥರ ನಾನು ಸ್ವಿಂಗ್ ಚೇರ್ ಮೇಲೆ ಹಿಂಗೆ ತೂಗಿ ಮಲಗಿಸಿದ್ರೆ ಆರಾಮಾಗಿ ಮಲ್ಕೋತಾನೆ. ನೋಡಿ ಮಲ್ಕೊಂಡ. ಈ ಥರ ಅಭ್ಯಾಸ ಆಗಿಬಿಟ್ಟಿದೆ. ಅಂದರೆ ಬೇಕೇ ಬೇಕನ್ನಲ್ಲ, ತೀರಾ ನಿದ್ದೆ ಕೆಟ್ಟಾಗ ಬೇಕು ಅಂತ ಕೇಳೋದು. ಪ್ರೀತಮ್ ಮಲ್ಕೊಂಡ. ಅವನ್ನ ಸರಿ ಎಲ್ಲ ತಿನ್ನಿಸಿ ಅವ್ನ ಕೆಲಸ ಎಲ್ಲ ಮುಗಿಸಿ ಮಾಡೋದು ಒಂದು 11 ಗಂಟೆ ಆಗಿತ್ತು. ಸೊ 11 ಗಂಟೆಗೆ ಮಲ್ಕೊಂಡ್ಬಿಟ್ರೆ ನಾನೊಂದು ಕೆಲಸ ಶುರು ಮಾಡ್ಕೋಬೋದು, ಪ್ರಗತಿ ಬರೋಷ್ಟರಲ್ಲೆಲ್ಲ ಮುಗಿಸ್ಕೋಬೋದು ಅಂತ ಅಂದ್ಕೊಂಡೆ. ಬಟ್ ಇವತ್ತು 12 ಗಂಟೆ ಆದರೂ ಮಲಗಲೇ ಇಲ್ಲ. 12 ಗಂಟೆ ಆಗುತ್ತೆ. ಆಮೇಲೆ ತುಂಬ ಕೇಳೋದು, ಈ ಥರ ಬ್ಯಾಲೆನ್ಸ್ ಮಾಡ್ತೀರಾ, ಈ ಥರ ಎಷ್ಟೆಲ್ಲ ಕೆಲಸ ಮಾಡ್ತೀರಾ, ನಿಮಗೆ ಕೋಪ ಬರಲ್ವಾ, ಫ್ರಸ್ಟ್ರೇಷನ್ ಅಂತಾರಲ್ಲ, ಹಂಗೇನು ಅನ್ಸಲ್ವಾ, ಆ ಮಗು ಸ್ಕೂಲ್ಗೆ ಹೋಗಬೇಕು, ಅದು ಗಡಿಬಿಡಿ ಇಲ್ವಾ? ಖಂಡಿತ ನಾನು ಮನುಷ್ಯರು, ನನಗೂ ಕೋಪ ಬರುತ್ತೆ. ಸಿಕ್ಕಾಪಟ್ಟೆ ಕೋಪಿಸ್ತೆ ಅಂದರೆ ಕೋಪಿಸ್ಟಲ್ಲಿ ನಾನು ಅಷ್ಟು ಕೋಪ ಇದ್ದವಳು ನಾನು. ಅದೇನೋ ಗೊತ್ತಿಲ್ಲ, ಈ ಪ್ರಗತಿ ಆದಮೇಲೆ ಸ್ವಲ್ಪ ಕಡಿಮೆ ಆಯಿತು. ಪ್ರೀತಮ್ ಆದಮೇಲೆ ಕಂಪ್ಲೀಟಾಗಿ ನನಗೆ ಕೋಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಸೊ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಬಿಕಾಸ್ ನಾನು ಅಷ್ಟು ಬ್ಯುಸಿಯಾಗಿರ್ತೀನಿ.
ನಾನು ಡೇನ ಅಷ್ಟು ಬ್ಯುಸಿಯಾಗಿ ಕಳೆದ್ಬಿಟ್ಟಿರ್ತೀನಿ. ನಂಗೆ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ. ಹಿಂಗಾಯ್ತಾ ಹಂಗಾಯ್ತಾ ನಾನೆಲ್ಲ ಮಾಡಬೇಕಾ, ನಾನೇ ಹಿಂಗೆ, ಅದಕ್ಕೆ ಯಾವುದಕ್ಕೂ ನಂಗೆ ಯೋಚನೆನೇ ಮಾಡಲ್ಲ. ಅದ್ರ ಜೊತೆಗೆ ಯೂಟ್ಯೂಬು. ಸೊ ಯೂಟ್ಯೂಬ್ ಚಾನಲ್ಲು ನನ್ನ ಫೇವ್ರೆಟ್ ಜಾಬ್. ಹಾಗಾಗಿ ನನಗೆ ಯಾವತ್ತೂ ಕೋಪ ಬಂದಿಲ್ಲ. ನಾನು ಯಾವತ್ತೂ ಈ ಮಗು ಮೇಲಾಗಲಿ ಮನೆ ಕೆಲಸದ ಮೇಲಾಗಲಿ ಫಸ್ಟು ಮಾಡ್ಕೊತಾ ಇದ್ದೆ. ಬಟ್ ಇವಾಗ ನನ್ನ ಲೈಫ್ ಅಷ್ಟು ಬ್ಯುಸಿ ಆಗಿಬಿಟ್ಟಿದೆ. ಕೋಪ ಮಾಡ್ಕೊಳಕ್ಕೆ ನಂಗೆ ಟೈಮ್ ಇಲ್ಲ. ಫ್ರಸ್ಟ್ರೇಷನು ಆಗಲ್ಲ, ನನಗೆ ಏನೂ ಆಗಲ್ಲ. ಅಂದರೆ ಅವಾಗವಾಗ ಮಧ್ಯ ಕಿರಿಕಿರಿ ಆಗೋದು ನಿಜ ಆಗುತ್ತೆ. ಕೆಲಸ ನಡೀದಲ್ಲೇ ಇದ್ದಾಗ, ಕೆಲಸ ಆಗ್ತಾಯಿಲ್ಲ ಅಂದಾಗ. ಸೊ ಆ ಥರ ನಿನ್ನೆ ಅಮ್ಮನ ಮನೆಗೆ ಹೋಗಿದ್ದಕ್ಕೆ ನಮ್ಮ ಮನೆ ಈ ಥರ ಇದೆ. ಇಲ್ಲ ಅಂತಂದರೆ ಪರವಾಗಿಲ್ಲ, ಅಂದರೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಇಲ್ಲಾಂದ್ರೆ ಹೊರಗಡೆ ಹೋದಾಗ ನನಗೆ ಸ್ವಲ್ಪ ಹೆವಿ ಅನಿಸುತ್ತೆ ಕೆಲಸ. ಅದು ಬಿಟ್ಟರೆ ಎವ್ರಿ ಡೇ ಫ್ಲೋ ಅಲ್ಲಿ ಹೋಗ್ತಾ ಇದ್ದರೆ ಚೆನ್ನಾಗಿ ಹೋಗ್ತಾ ಇರುತ್ತೆ ಮನೆ ಕೆಲಸ. ಯಾವತ್ತೂ ನನಗೆ ಕಷ್ಟ ಆಗಲ್ಲ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಪೇರೆಂಟ್ಸ್ ಏನು 2 ಮಕ್ಳಿಗೆ ಇರೋವಂಥ ಅಮ್ಮಂದಿರು ತುಂಬ ಜನ ನನ್ನ ವಿಡಿಯೋ ನೋಡ್ತಾರೆ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ನನ್ನ ಕಮೆಂಟ್ಸ್ನ ನೋಡಿದಾಗ ನಮಗೂ 2 ಮಕ್ಕಳು ಈ ಥರನೇ ಬ್ಯಾಲೆನ್ಸ್ ಮಾಡ್ತೀನಿ ಅಂತ. ಸೊ ಅವ್ರಿಗೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು. ಹೇಗೆ ಲೇಸಿನೆಸ್ನ ಹೋಗಿಸ್ತೀರಾ ಅಂತ ಹೇಳ್ತಾರೆ. ಬಟ್ ನನಗೆ ರೆಸ್ಟ್ ಬೇಕು ಅನಿಸ್ದಾಗ ಐ ಆಮ್ ಕಂಪ್ಲೀಟ್ ರೆಸ್ಟ್ ಮಾಡ್ತೀನಿ. ನಾನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋಕ್ಕೋಗಲ್ಲ, ಕಂಪ್ಲೀಟಾಗಿ ರೆಸ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ನನಗೆ ಎನರ್ಜಿ ಚೆನ್ನಾಗಿ ಅನಿಸ್ತು ಅಂದಮೇಲೆ ನಾನು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ನಿಮ್ಗೆ ಇನ್ನೊಂದು, ಬ್ಯಾಕ್ ಪೇನ್ ಬರಲ್ವಾ ಅಂತ. ಖಂಡಿತ ಇದುವರೆಗೂ ನನಗೆ ಬ್ಯಾಕ್ ಪೇನ್ ಬಂದಿಲ್ಲ. ಬಟ್ ಹೆವಿ ಕೆಲಸ ಮಾಡಿದಾಗ ಸ್ವಲ್ಪ ಲೋವರ್ ಬ್ಯಾಕಲ್ಲಿ ಪೇಯ್ನ್ ಆಗುತ್ತೆ, ನನಗೆ ಗೊತ್ತಾಗುತ್ತೆ. ಜಾಸ್ತಿ ಹೆವಿ ಕೆಲಸ ಅನಿಸ್ದಾಗ, ಅಂದರೆ ಇದೇ ಹೆವಿ ಅಲ್ವಾ ಅಂತಂದರೆ ಇದಕ್ಕಿಂತ ಜಾಸ್ತಿ ಏನಾದರೂ ನನಗೆ ಫಾಸ್ಟಾಗಿ ರೆಸ್ಟೇ ಇಲ್ದಂಗೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಕ್ಕೆ ಹೋದಾಗ ಬ್ಯಾಕ್ ಪೇನ್ ಬರುತ್ತೆ. ಸೊ ಅದಕ್ಕೆ ನಾನಿವತ್ತು ಒಂದು ಡ್ರೈ ಫ್ರೂಟ್ಸ್ ಪೌಡರನ್ನು ತೋರಿಸ್ತೀನಿ. ಇದು ನಮ್ಮಮ್ಮ ಮಾಡ್ಕೊಳ್ತಾಯಿದ್ರು ಅವಾಗ. ಚೆನ್ನಾಗೇ ಇರುತ್ತೆ, ತುಂಬ ಬ್ಯಾಕಿಗೂ ಕೂಡ ತುಂಬ ಒಳ್ಳೆಯದು. ಯಾವುದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಈವ್ನಿಂಗ್ ಅದನ್ನು ಮಾಡ್ತೀನಿ. ಆವಾಗ ನಿಮಗೆ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ಇವತ್ತು ಯಾವುದೇ ರೀತಿಯ ರೆಸಿಪೀಸ್ ಇರಲ್ಲ. ಯಾಕೆ ಅಂತಂದರೆ ನಾನು ಅಮ್ಮನ ಮನೆಗೆ ಹೋದರೆ 3 ದಿನಕ್ಕಾಗೋಷ್ಟು ಸಾಂಬಾರು ಮಸಾಲೆ ರುಬ್ಬಿ ಕೊಟ್ಬಿಟ್ಟಿರ್ತಾರೆ. ಮಜ್ಜಿಗೆ ಸಾಂಬಾರು ಕೊಟ್ಟಿದ್ದಾರೆ, ಮೊಟ್ಟೆ ಸಾಂಬಾರು ಅಥವಾ ಮಟನ್ ಸಾಂಬಾರು, ಅದಕ್ಕೆ ಒಂದೇ ನಾವು ಮಸಾಲೆ ಅರಿಯೋದು, ಅದೊಂದು ಕೊಟ್ಟಿದ್ದಾರೆ. ಅದಾದಮೇಲೆ ಹುಳಿ ಸಾಂಬಾರು, ತರಕಾರಿ ಸಾಂಬಾರಿಗೆ ಮಸಾಲೆ ಕೊಟ್ಟಿದ್ದಾರೆ. ಸೊ 3 ಡೇಸ್ಗೆ ನನಗೆ ಸಾಂಬಾರಿಗೆ ಏನೂ ತೊಂದರೆ ಇಲ್ಲ. ಅದು ತರಕಾರಿ ಎಲ್ಲ ಹಾಕಿ ಮಸಾಲೆ ಮಿಕ್ಸ್ ಮಾಡಿ ಬೇಳೆ ಕೂಗಿಸ್ಕೊಟ್ರೆ ತರಕಾರಿ ಸಾಂಬಾರು ರೆಡಿ. ಆ ಮಸಾಲೆಗೆ ಒಗ್ಗರಣೆ ಹಾಕ್ಬಿಟ್ಟು ಮೊಟ್ಟೆ ಬಿಟ್ಟರೆ ಮೊಟ್ಟೆ ಸಾಂಬಾರು ರೆಡಿ. ಮಜ್ಜಿಗೆ ಸಾಂಬಾರು ಅಷ್ಟೇ, ಮಜ್ಜಿಗೆ ಸಾಂಬಾರಿಗೆ ಒಗ್ಗರಣೆ ಹಾಕಿಬಿಟ್ಟು ಮಜ್ಜಿಗೆ ಬಿಟ್ಟರೆ ಮಜ್ಜಿಗೆ ಸಾಂಬಾರು ರೆಡಿ. ಸೊ ಈ ಥರ ಅಮ್ಮ ಹೋದಾಗ ಒಬ್ಬಳೇ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕೊಡ್ತಾರೆ. ಇವಾಗ ನಾನು ಮಾತಾಡ್ತಾ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಸೊ ಫಸ್ಟು ನಾನು ಫಟಾಫಟ್ ಅಂತ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ. ಸೊ ಇದೇ ನನ್ನ ಇದು, ಲೈಫ್ನ ಬ್ಯುಸಿ ಮಾಡ್ಕೊಳ್ಳಿ, ಖುಷಿಯಾಗಿರಿ. ಬ್ಯುಸಿ ಆದಷ್ಟು ಬೇರೆ ಥಿಂಕಿಂಗ್ ಬರಲ್ಲ, ನಾನು ಹಂಗೆ ನಾನು ಹಿಂಗೆ ಅಂತ. ಅದ್ರ ಜೊತೆಗೆ ನಿಮಗೆ ಅಂತ ಕೂಡ ಸ್ವಲ್ಪ ಟೈಮಿಂಗ್ಸನ್ನು ತೊಗೊಳ್ಳಿ. ಆಮೇಲೆ ನಾನು ಯಾವುದೇ ತಪ್ಪಿದ್ರು ಕೂಡ ಯೂಟ್ಯೂಬಲ್ಲಿ ಅಲ್ಲೆಲ್ಲ ಮೆನ್ಷನ್ ಮಾಡಿಬಿಡ್ತೀನಿ, ನನಗೆ ಈ ಥರ ತಪ್ಪಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾನು ತಾಳಿ ಹಾಕಿಲ್ಲ. ಸೊ ಅದಕ್ಕೆ ಕೂಡ ನೀವು ಕಮೆಂಟ್ಸ್ ಮಾಡ್ತೀರಾ, ಅದಕ್ಕೆ ಮುಂಚೆಗೆ ಹೇಳಿಬಿಡ್ತೀನಿ ತಾಳಿ ಯಾಕೆ ಹಾಕಿಲ್ಲ ಅಂದರೆ ಅದು ಕಟ್ಟಾಗಿಬಿಟ್ಟಿದೆ. ಒಂದು ಲೇಯರು ಎಡ್ಜಲ್ಲಿ ಕಟ್ಟಾಗಿದೆ. ಸೊ ಅದನ್ನು ಬೆಸ್ಗೆ ಹಾಕ್ಸೋದು ಅಂತ ಹೇಳ್ತಾರಲ್ಲ, ಸೊ ಅದು ಹಾಕಿಸ್ಬೇಕು, ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ. ಆಮೇಲೆ ಅದಕ್ಕೂ ಕೂಡ ಹೇಳ್ತೀರಾ ಏನು ಎಲ್ಲರ ಥರ ನೀವು ತಾಳಿ ಬಿಚ್ಕೊಂಡು ಹಂಗೆ ಹಿಂಗೆ. ಸೊ ಇದೆಲ್ಲ ಬಂದಿದೆ. ಓಕೆ, ಅದಕ್ಕೆ ಮುಂಚೆಗೆ ನಾವೇ ಹೇಳ್ಬಿಟ್ರೆ ಅಂತ. ಲಾಸ್ಟ್ ಟೈಮ್ ಅಷ್ಟೇ ಡಿನ್ನರನ್ನು ಅಥವಾ ಲಂಚ್ ಅಂತ ಪ್ರೊನೌನ್ಸಿಯೇಷನ್ ಮಾಡಿದೆ. ಅದರಲ್ಲಿ ಅದ್ರ ಹಿಂದೆ ಸ್ವಲ್ಪ ಏನಾದರೂ ಎಫರ್ಟಲ್ಲಿ ಮಿಸ್ಟೇಕ್ ಆಗಿರುತ್ತೆ ಅಷ್ಟೇ, ನಾನು ಬೇಕಂತ ಮಾಡಿಲ್ಲ. ಸೊ ಅದಕ್ಕೆ ಏನೇನು ಸಿಲ್ಲಿ ಫೇಸು, ಸ್ಮೈಲಿಂಗ್ ಫೇಸು, ಇಂಗ್ಲೀಷ್ ಬರಲ್ಲ ಅಂದಮೇಲೆ ಏನಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀರಾ. ಸೊ ಲಂಚು ಡಿನ್ನರ್ ಅನ್ನೋದು ಕಾಮನ್ ಮ್ಯಾನ್ಗೂ ಗೊತ್ತಿರೋಂಥ ಇಂಗ್ಲೀಷು, ಹಾಗಂತ ಇಂಗ್ಲೀಷ್ ಬರಲ್ಲ ಅಂತ ಆ ಥರ ಎಲ್ಲ ಅಲ್ಲ. ನಾನು ಅದು ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಮುಂಚೆಗೆ ವಿಡಿಯೋನ ನೋಡಿದೆ, ಅಲ್ಲಿ ನನಗೆ ಗೊತ್ತಾಯಿತು ನಾನು ಲಂಚ್ ಅಂತ ಹೇಳಿದ್ದೀನಿ ಅಂತ. ಸೊ ಅವಾಗಲೇ ಕಮೆಂಟಲ್ಲಿ ಬರೆದು ಪಿನ್ ಮಾಡಿದೆ ನಾನು. ಬಟ್ ಅದನ್ನ ನೋಡಿದ್ರೋ ಬಿಟ್ಟರೋ ಗೊತ್ತಿಲ್ಲ, ಆದರೂ ಕೂಡ ಬಂದು ತುಂಬ ಜನ ಹೆಂಗೆಂಗೋ ಕಮೆಂಟ್ ಮಾಡಿದ್ರಿ. ಸ್ವಲ್ಪ ಟೈಮ್ ನಾನು ಕಮೆಂಟ್ಸ್ ಕೂಡ ಆಫ್ ಮಾಡಿಬಿಟ್ಟೆ, ನನ್ನ ಕೈಲಿ ಆಗಲಿಲ್ಲ. ಏನಪ್ಪ ಈ ಥರ ಎಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು, ನಾನು ತಪ್ಪಾಗಿದೆ ಅಂತ ನಾನು ಹೇಳಿದ್ರು ಕೂಡ ಬಂದು ಆ ಥರ ಕಮೆಂಟ್ಸ್ ಆಗ್ತಾ ಇದ್ದೀರಲ್ಲ ಅಂತ. ಓಕೆ, ರಿಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಇಷ್ಟಪಡೋರು ಇದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಕಮೆಂಟ್ಸ್ನ ಆನ್ ಮಾಡಿದೆ. ಗೊತ್ತಿಲ್ಲದಲ್ಲೇ ಮಾಡಿದ್ದಲ್ಲ ಅದು. ಓಕೆ, ಇಟ್ಸ್ ಓಕೆ. ಎಲ್ಲೆಲ್ಲೋ ದೊಡ್ಡ ತಪ್ಪನ್ನು ಬಿಟ್ಬಿಡ್ತಾರೆ, ಯಾರೋ ಸಣ್ಣ ತಪ್ಪು ಮಾಡಿರೋದನ್ನ ಎತ್ತಿ ತೋರಿಸ್ತಾರೆ. ಸೊ ಇಟ್ಸ್ ಓಕೆ. ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಸಂಡೇ ಏನೋ ಸ್ಪೆಷಲ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪುದೀನ ಕೊತ್ತಂಬರಿ ಎಲ್ಲ ತೊಗೊಂಬಂದು ಇಟ್ಟಿದ್ದಾರೆ. ಟೈಮ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಏನೂ ಮಾಡಿರಲಿಲ್ಲ, ಎಲ್ಲ ಹೊರಗಡೆನೇ ಇಟ್ಟಿದ್ರು. ಅದನ್ನೆಲ್ಲ ಸೋಸಿಬಿಟ್ಟು ಎತ್ತಿಟ್ಕೊಂಡೆ. ನಾಳೆಯಿಂದ ಸ್ಕೂಲ್ ಬೇರೆ ಇದೆ ಅಲ್ವಾ, ಮಂಡೇ, ಹಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಏನು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ನಾನು ಒಂದೇ ಇದು ಬಾಕ್ಸಲ್ಲಿ ಇಟ್ಕೋತೀನಿ. ಇದನ್ನು ನಾನು ನಿಮಗೆ ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೆ. ತುಂಬ ಚೆನ್ನಾಗಿದೆ ನನಗೆ. ಅಂದರೆ ಈ 3 ಜಾಸ್ತಿ ಯೂಸ್ ಮಾಡ್ತೀವಲ್ವ ಬೆಳಗ್ಗೆ ಎದ್ದರೆ ಟಿಫನ್ಗೆ. ಒಂದೊಂದು ಬಾಕ್ಸಲ್ಲಿ ಇದ್ದಾಗ ಎತ್ಕೊಳ್ಳೋದು ಕಷ್ಟ. ಸೊ ಎಲ್ಲ ಒಂದೇ ಬಾಕ್ಸಲ್ಲಿದ್ದರೆ ಆರಾಮಾಗೆ ಆಗಿಬಿಡುತ್ತೆ. ಅದಾದಮೇಲೆ ಕಿಚನ್ ಕ್ಲೀನಿಂಗಿಂದ ಶುರು ಆಗುತ್ತೆ ನನ್ನ ಒಂದು ದಿನ. ಬೆಳಗ್ಗೆ ಬೇಗ ಆಗಬೇಕಿತ್ತು, ನಾನು ಇಲ್ದಲೇ ಇರೋ ಕಾರಣ ಸ್ವಲ್ಪ ಜಾಸ್ತಿ ಕೆಲಸ, ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡೆ.
ಅಲ್ಲಿಂದ ಅಮ್ಮನ ಮನೆಯಿಂದ ಬಂದೆಲ್ಲ ಅಮ್ಮ ಅವತ್ತು ನಾನು ಯಾವತ್ತೇ ಬಂದ್ರೂ ಅವತ್ತು ಡೈರಿಗೆ ಹಾಲು ಹಾಕಲ್ಲ. ಅದು ಎಷ್ಟಿರುತ್ತೋ ಹಾಲು ಅಷ್ಟೂ ನನಗೆ ಕೊಟ್ಟು ಕಳಿಸ್ತಾರೆ. ಚೆನ್ನಾಗಿ ಹಸು ಹಾಲಲ್ವ, ಕಾಯಿಸ್ಬಿಟ್ಟು ಕುಡೀರಿ ಒಳ್ಳೆಯದು ಅಂತ. ಅದಕ್ಕೆ ಜಾಸ್ತಿ ಹಾಲಿತ್ತಲ್ಲ ಅಂತ ಹೇಳ್ಬಿಟ್ಟು ಬಟರ್ ಫ್ರೂಟ್ ಇತ್ತು, ಅದನ್ನು ಜ್ಯೂಸ್ ಮಾಡೋಣ, ಇನ್ನೇನು ಪ್ರಗತಿ ಬರೋ ಟೈಮ್ ಆಯಿತು, ಅವ್ರಿಗೂ ಆಗುತ್ತೆ ನನಗೂ ಕೂಡ ಆಗುತ್ತೆ ಅಂತ. ಒಂದು ಹಣ್ಣಲ್ಲಿ 3 ಗ್ಲಾಸ್ ತುಂಬ ಒಂದು ಕರೆಕ್ಟಾಗಿ ಮಾಡ್ಕೋಬೋದು. ಅದನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಾಲು, ಜಾಸ್ತಿ ಅಂತ ಅಂದರೆ ಇದೆಲ್ಲ ಹಾಲಲ್ಲೇ ಮಾಡೋದು. ಫಸ್ಟು ಅರ್ಧ ಹಾಲು ಹಾಕಿ ಅದಾದಮೇಲೆ ಚೆನ್ನಾಗಿ ರುಬ್ಬಿಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಇರುತ್ತೆಲ್ಲ ಹಾಕಿ ಚೆನ್ನಾಗಿ ನಿಮಗೆ ಯಾವ ಜ್ಯೂಸ್ ಕನ್ಸಿಸ್ಟೆನ್ಸಿ ಬೇಕೋ ಅದ್ರಲ್ಲಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದು ಒಂಥರ ಚೂರು ಥರ ಹಂಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರಲ್ಲ ಕುಡಿಯೋದಕ್ಕೆ. ಈಗ ನಾನು ಇನ್ನು ಉಳಿದಿರೋ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ಟೇಸ್ಟ್ ತುಂಬ ಚೆನ್ನಾಗಿತ್ತು, ಹೆಲ್ತ್ ಕೂಡ ಒಳ್ಳೆಯದು, ಮಕ್ಳಿಗೆ ಕೊಡಿ, ಬಟರ್ ಫ್ರೂಟ್ ತುಂಬ ಒಳ್ಳೆಯದು. ಹಾಲು ಹಾಕಿ ಮಾಡೋ ಜ್ಯೂಸ್ಗಳು ತುಂಬ ಇದ್ದಾವೆ, ಮತ್ತು ನೀರು ಹಾಕಿ ಮಾಡೋದು ಬೇರೆ. ಪಪ್ಪಾಯ ಜ್ಯೂಸ್ಗೆಲ್ಲ ಹಾಲು ಹಾಕಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಒಬ್ಬರು ನನಗೆ ರಿಕ್ವೆಸ್ಟ್ ಮಾಡಿದ್ದು ಜ್ಯೂಸ್ದು ಸಪ್ರೇಟಾಗಿ ಮಾಡಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತೀನಿ. ನಿನ್ನೆ ಅಮ್ಮನ ಮನೆಗೆ ಹೋದಾಗ ಅಮ್ಮ ಶುಂಠಿ ಗಿಡ ಕೊಟ್ಟಿದ್ರು. ನಿನ್ನೆ ನೈಟೇ ಹಾಕೋಣ ಅಂತ ಅಂದ್ಕೊಂಡೆ, ಹಾಕೋಕ್ಕೆ ಟೈಮೇ ಸಿಗಲಿಲ್ಲ. ಇದೇನು ಬಾಡೋಗಲ್ಲ. ನನ್ನ ಮಗ ಆಗಲೇ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಗಿಡದಲ್ಲಿ ಹಾಕೋಣ, ಪಾಟಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಪಾಟು ಒಂದು ಖಾಲಿ ಇತ್ತು, ಅದೆಲ್ಲ ಸರಿ ಮಾಡ್ತಾ ಇದ್ದೆ. ಹಾಗೆ ಈರುಳ್ಳಿ ಹೂವು ಬರುತ್ತಲ್ಲ, ಆ ಈರುಳ್ಳಿ ಹೂವನ್ನ ನಾನು ಪಾಟುಗೆ ಹಾಕಿದೆ. ಇಲ್ಲಿದೆ ನೋಡಿ, ಇದೆಲ್ಲ ಚಿಗುರುತ್ತಾ ಇರೋದು. ಈ ಕೆಳಗಡೆ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಜಸ್ಟ್ ಅದು ಬೇರಿತ್ತಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು ಪಾಟಲ್ಲಿ ಹಾಕಿದೆ. ಚೆನ್ನಾಗಿ ಚಿಗುರು ಬರ್ತಾ ಇದೆ. ಈರುಳ್ಳಿದು ಬೇರಿರುತ್ತಲ್ವ, ಅದನ್ನು ಹಾಕಿದ್ರೆ ಇದನ್ನು ನಾನು ಪಾಟುಗೆ ಹಾಕ್ತೀನಿ. ಗಿಡ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಮಾತ್ರ ನಾನು ಯಾವ ಗಿಡ ಸಿಕ್ಕಿದ್ರೂ ಪಾಟಲ್ಲಿ ಹಾಕ್ತಾನೆ ಇರ್ತೀನಿ. ಅದು ನೋಡಿ, ಇದು ಈರುಳ್ಳಿದು ಬೇರು ಹಾಕಿದ್ದು ಇದಿಷ್ಟು ಬಂದಿದೆ, ಎಕ್ಸ್ಟ್ರಾ ಬಂದಿರೋದದು ತುಂಬ ಫ್ರೆಶ್ ಆಗಿದೆ. ನೋಡೋಣ, ಪಾಟು ಇಲ್ಲ ಅಂತ ಹೇಳ್ಬಿಟ್ಟು ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬ ಇತ್ತು, ಅದಕ್ಕೆ ಹಾಕಿದ್ದೆ. ಮನೇಲಿ ಏನಾದರೂ ಸಣ್ಣ ಪುಟ್ಟ ಜಾಗ ಇದ್ದರೆ ಈ ಥರ ಏನಾದರೂ ಹಾಕೋದಕ್ಕೆ ಟ್ರೈ ಮಾಡಿ. ಯೂಸ್ ಆಗಲಿಲ್ಲ ಅಂದರೂ ಏನೋ ಒಂಥರ ಗ್ರೀನರಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮನೆಗೆ ಗಿಡಗಳಿದ್ದರೆ ತುಂಬ ಒಳ್ಳೆಯದಲ್ವ. ಹಾಗಾಗಿ ಅದ್ರ ಜೊತೆಗೆ ನನಗೆ ದೊಡ್ಡ ಆಶ್ಚರ್ಯ, ದಾಸವಾಳದ ಹೂವು ಬೆಳೀತಾ ಇರೋದು, ಅಂದರೆ ದಾಸವಾಳದ ಗಿಡ ಬೆಳೀತಾ ಇದೆ. ಅದು ಕಂಕಣ ಕಟ್ತಾರೆ ನಮಗೆ, ಆಗಲೇ ತೋರಿಸಿದ್ದು, ಯಾವಾಗಾದರೂ ನಾನು ಹೇಳ್ತೀನಿ. ಅದಿಲ್ಲ ಅಂದರೆ ಮದುವೆನೇ ನಡೆಯಲ್ಲ ಅಂತ ಹೇಳ್ತಾರೆ ನಮ್ಮ ಕಡೆ, ಕಂಕಣದ ಗಿಡ. ಇದು ಬಂದುಬಿಟ್ಟು ತಾವರೆ ಹೂವಿನ ಬೀಜ, ಮಖಾನ ಅಂತ ಹೇಳ್ತಾರೆ, ಫುಲ್ ಮಖಾನ. ಇದು ತುಂಬ ಒಳ್ಳೆಯದು, ಕ್ಯಾಲ್ಶಿಯಮ್ ಈ ಟೈಮಲ್ಲಿ ಅಂತಂದರೆ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ನಮಗೆ ಕ್ಯಾಲ್ಶಿಯಮ್ ಆಗಲಿ ತುಂಬ ಇಂಪಾರ್ಟೆಂಟು. ಮಕ್ಳಿಗೂ ಕೂಡ ಅಷ್ಟೇ, ಅವ್ರಿಗೆ ಮೂಳೆ ಬೆಳವಣಿಗೆ ಚೆನ್ನಾಗಿ ಆಗಬೇಕಲ್ವ, ಮೂಳೆ ಗಟ್ಟಿ ಆಗಬೇಕಂತಂದರೆ ಇದು ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಸ್ನ್ಯಾಕ್ಸ್ಗೆ. ಅದಕ್ಕೆ ನಾನು ಏನಿಲ್ಲ, ತುಪ್ಪನಾದರೂ ಹಾಕ್ಕೋಬೋದು, ಬೆಣ್ಣೆನಾದರೂ ಹಾಕ್ಕೋಬೋದು, ಹಾಕಿ ಉಪ್ಪು ಖಾರ ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಮಖಾನ ಅಂದರೆ ಇದೇನೆ, ಚೆನ್ನಾಗಿರುತ್ತೆ. ಇದು ಒಂಥರ ಈ ಥರ ರೋಸ್ಟ್ ಆಗೋವರೆಗೂ ಹಿಂಗೆ ಪ್ರೆಸ್ ಮಾಡಿದ್ರೆ ಪೌಡರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಉಪ್ಪು ಖಾರ ಹಾಕಿದ್ರೆ ಇದನ್ನು ತುಂಬ ಫ್ಲೇವರ್ಸಲ್ಲಿ ಸ್ನ್ಯಾಕ್ಸ್ ಥರ ಮಾಡ್ತಾರೆ. ಸಿಹಿನೂ ಮಾಡ್ತಾರೆ ಬೆಲ್ಲ ಹಾಕಿ, ನನಗೆ ಸಿಹಿ ಇಷ್ಟ ಅಲ್ಲ, ಹಾಗಾಗಿ ಖಾರ ಮಾಡಿದೆ. ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು, ಟ್ರೈ ಮಾಡಿ. ಆಮೇಲೆ ವೆಯ್ಟ್ ಲಾಸ್ ಮಾಡೋರಿಗೆ ಕೂಡ ಒಂದು ಒಳ್ಳೆ ರೆಸಿಪಿ ಇದು. ಹಾಗೆ ಡ್ರೈ ಫ್ರೂಟ್ಸ್ದು ಪೌಡರ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಈ ಒಣ ಖರ್ಜೂರ ಇದೆ ಅಂತೆ, ಉತ್ತತ್ತಿ ಬೀಜ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇದು ಉತ್ತತ್ತಿ ಬೀಜ ಅಂತ. ನಮ್ಮಮ್ಮ ಏನೇನು ಮಾಡಬೇಕಂತ ಮತ್ತೆ ಬೆಳಗ್ಗೆ ಒಂದ್ಸರಿ ಹೆಂಗೆ ಮಾಡೋದು ಅಂತ ಕೇಳ್ಕೊತಾ ಇದೆ. ಇದು ನಮ್ಮಮ್ಮ ನಮ್ಮ ಅಕ್ಕನ ಮದುವೆ ನಮ್ಗೆ ಫಿಕ್ಸ್ ಆಗಿತ್ತು, ಆವಾಗ ಅಕ್ಕಂಗೆ ಮಾಡಿ ಕೊಡ್ತಾಯಿದ್ರು. ಬೆಳಗ್ಗೆ ಸಂಜೆ ತುಪ್ಪದಲ್ಲಿ 1-2 ಸ್ಪೂನು ಈ ಪೌಡರನ್ನು ತಿನ್ನಬೇಕು, ಸಂಜೆ ಮಲ್ಗೋಕ್ಕೆ ಮುಂಚೆ 1 ಗ್ಲಾಸ್ ಹಾಲು. ಚೆನ್ನಾಗಿ ಆಗ್ತಾರೆ ಅಂತ. ಬಟ್ ಅವ್ರು ತುಂಬ ಚೆನ್ನಾಗಾಗಿದ್ರು, ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತುಂಬ ಕೊಟ್ಟಿದ್ದಾರೆ ನಮ್ಮ ಅಕ್ಕಂಗಂತೂ. ಈ ಥರ ನಾನು ಅದನ್ನು ತೋರಿಸ್ತೀನಿ. ಈಗ ನಾನು ಅಮ್ಮ ಮೊಟ್ಟೆ ಸಾಂಬಾರಿಗೆ ಅಂತ, ಅಂದರೆ ನಾನ್ ವೆಜ್ಗೆ ನಾವು ಮೊಟ್ಟೆ ಸಾಂಬಾರು, ನಾನ್ ವೆಜ್ಗೆ ಮಟನ್ ಚಿಕನ್ ಎಲ್ಲ ಸಾಂಬಾರಿಗೂ ಒಂದೇ ಮಸಾಲ ರುಬ್ಬೋದು, ಅದನ್ನು ಮಾಡಿ ಕೊಟ್ಟಿದ್ದರು. ಒಂದು ಸ್ವಲ್ಪ ಅಂದರೆ ಒಂದೇ ಟೈಮಿಗೆ ಬೇಕಾಗಿದ್ದಿದ್ದು ಈಗ ಮೊಟ್ಟೆ ಸಾಂಬಾರು. ಹಾಗಾಗಿ ಒಗ್ಗರಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಲವಂಗ ಹಾಕಿ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕಿ ಕುದಿಸ್ಬಿಟ್ಟು ನಿಮಗೆ ಮೊಟ್ಟೆ ಹಾಕಿದ್ರೆ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ. ನಾನು ಇದನ್ನು ಯಾಕೆ ತೋರಿಸ್ದೆ ಅಂತ ಹೇಳ್ತೀನಿ. ಇವಾಗ ವರ್ಕಿಂಗ್ ವುಮೆನ್ಸ್
ಮನೇಲಿ ಮಕ್ಕಳು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ, ನಮಗೆ ಸಿಕ್ಕಾಪಟ್ಟೆ ಜಾಸ್ತಿ ಕೆಲಸ ಅನಿಸ್ತಾ ಇದೆ, ಆಗಲ್ಲ ಅಂತಂದರೆ ಈ ಥರ ವಾರಕ್ಕೆ ಒಂದು ಸರಿ ಯಾವುದಾದ್ರೂ ಮಸಾಲ ಇದ್ದರೆ ರೆಡಿ ಮಾಡಿ ಇಟ್ಕೊಳ್ಳಿ. ತರಕಾರಿ ಸಾಂಬಾರ್ದು, ಮೊಟ್ಟೆ ಸಾಂಬಾರ್ದು, ಸೊ ಇದನ್ನೇ ನಾವು ಪಲಾವ್ಗೆ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಪಲಾವ್ಗೆ ಸಪ್ರೇಟ್ ಮಸಾಲ ನೀವು ಏನು ರುಬ್ಬಿ ಇಟ್ಕೋಬೋದು. ಫ್ರೀಝರಲ್ಲಿ ಇಡೋದ್ರಿಂದ ಏನಾಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಹಾಗಾಗಿ ಒಂದು ಟಿಪ್ಸ್ ಇರಲಿ ಅಂತ ಹೇಳ್ಬಿಟ್ಟು ಆ ಒಂದು ರೆಸಿಪಿ ಶೇರ್ ಮಾಡಿಕೊಂಡೆ. ನನಗೆ ಅಮ್ಮ ಒಂದು 3-4 ಸಾಂಬಾರ್ದು ಮಸಾಲ ರುಬ್ಬಿ ಕೊಟ್ಟಿದ್ದರು. ಈಗ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೊತಾ ಇದೆ. ಅದಕ್ಕೆ ಬಾದಾಮನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ಕಲ್ಲು ಸಕ್ಕರೆನ ಸ್ವಲ್ಪ ಸಣ್ಣದಾಗಿ ಏನು ಪೌಡರ್ ಮಾಡ್ಕೊಂಡಿದ್ದೀನಿ ಕುಟ್ಬಿಟ್ಟು. ಇದು ಬಂದು ಒಣ ಖರ್ಜೂರ. ಇಷ್ಟೇ 4 ಐಟಮ್ಸ್ ಬೇಕಾಗಿರೋದು. ಅದು ಕೊಬ್ಬರಿ ಮತ್ತು ಇದು ಎಲ್ಲ ಓಕೆ. ಬಾದಾಮಿ ಸ್ವಲ್ಪ ರೇಟ್ ಜಾಸ್ತಿ. ಇದು ಒಣ ಖರ್ಜೂರ ರುಬ್ಬೋದು ಕಷ್ಟ, ಅದಕ್ಕೆ ನಾನು ಅದನ್ನು 2 ಪೀಸ್ ಮಾಡಿಕೊಂಡೆ. ಇನ್ನೂ ಸಣ್ಣದು ಮಾಡಿಕೊಂಡ್ರೆ ರುಬ್ಬೋದೇನೋ ಅಂತೇಳಿ. ಹಾಗೆ ಬರೀ ಒಣ ಖರ್ಜೂರ ಹಾಕಿದ್ರೆ ರುಬ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಕಲ್ಲು ಸಕ್ಕರೆ ಈ 2 ಮಿಕ್ಸ್ ಮಾಡಿ ರುಬ್ಬಿದೆ. ಆವಾಗ ಪೌಡರ್ ಚೆನ್ನಾಗಾಯಿತು. ಮಿಕ್ಸಿಲಿ ರುಬ್ಬಬೇಕಾದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟು ರುಬ್ಬಿ. ಏನಾದರೂ ನಂತರ ಜಾಸ್ತಿ ಮಾಡ್ಕೊಳಂಗಿದ್ರೆ, ಇಲ್ಲ ನಾವು ಕಡಿಮೆ ಮಾಡ್ತೀವಿ ಅಂತ ಅಂದರೆ ನೋ ಪ್ರಾಬ್ಲಮ್. ಈಗ ಹುರಿದಿರೋ ಬಾದಾಮಿ ಕೂಡ ಪುಡಿ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿನೂ ಕೂಡ ರುಬ್ಬಿ, ಅದು ಹಂಗಂಗೆ ತರಿ ಇರಬಾರ್ದು, ಚೆನ್ನಾಗಿ ರುಬ್ಬಬೇಕು. ಕೊಬ್ಬರಿ ಎಲ್ಲನೂ ಪೌಡರ್ ಮಾಡ್ಕೊಳ್ಳಿ. ಇದು ಬಾದಾಮ್ ಪೌಡರು, ಇದು ಕೊಬ್ಬರಿನ ರುಬ್ಬಿಟ್ಟಿದ್ದೀನಿ. ಆಮೇಲೆ ಇದು ಖರ್ಜೂರ ಮತ್ತು ಕಲ್ಲು ಸಕ್ಕರೆ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ತಿಂದಮೇಲೆ ಹೇಳ್ತೀರಾ ನನಗೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳ್ಬಿಟ್ಟು. ಆವಾಗ ನಮಗೆ ತುಂಬ ಇಷ್ಟ ಇದು. ಅಮ್ಮ ಕೊಟ್ಟಿಲ್ಲ ಅಂದರೆ ಜಾಸ್ತಿ ತಿನ್ನಂಗಿಲ್ಲ ಅಲ್ಲ, ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು. ಸೊ 2 ಸ್ಪೂನ್ ಕೊಡ್ತಾಯಿದ್ರು. ಆಮೇಲೆ ಹೋಗಿ ಬಾಕ್ಸಲ್ಲಿ ಇನ್ನೊಂದು 2 ಸ್ಪೂನ್ ತಿನ್ಕೊಂಬಿಡೋದು. ಸೊ ಇದೆಲ್ಲ ಮಾಡ್ತಾಯಿದ್ದೆ. ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಬೆಳಗ್ಗೆ ಒಂದು ಸರಿ, ರಾತ್ರಿ ಒಂದು ಸರಿ ತಿನ್ನಿ. ಮದುವೆ ಫಿಕ್ಸ್ ಆಗಿರೋ ಹೆಣ್ಮಕ್ಳಿಗೆಲ್ಲ ಚೆನ್ನಾಗಿ ಆಗಬೇಕು, ಫೇರ್ ಆಗಬೇಕು ಅಂತೆಲ್ಲ ಮಾಡ್ತಾರಲ್ಲ, ಅಂಥವ್ರಿಗೂ ಕೂಡ ಇದನ್ನು ಮಾಡಿಕೊಡ್ತಾರೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ತಿಂತಾಯಿದ್ರೆ ಅಬ್ಬಾ ಆನಂದ, ಸೂಪರಾಗಿರುತ್ತೆ. ಯಾವ ಡ್ರೈ ಫ್ರೂಟ್ಸ್ ಲಡ್ಡು ಆಗಲಿ ಏನು ಇದ್ರ ಮುಂದೆ ಇಲ್ಲ. ನನಗಂತೂ ತುಂಬ ಇಷ್ಟ ಇದು. ಟ್ರೈ ಪೌಡರ್ ರೆಡಿ. ತುಪ್ಪಕ್ಕೆ ಹಾಕೊಂಡು ತಿಂದರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಡೈಲಿ ಒಂದು 2 ಸ್ಪೂನ್ ತಿಂದರೆ ಸಾಕು. ಹಾಲಿಗೆ ಹಾಕೊಂಡು ಕುಡಿಬೋದು. ತುಪ್ಪದಲ್ಲಿ ಹಾಕೊಂಡು ತಿಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡೋಗಿದ್ರೆ ಖಂಡಿತ ಟ್ರೈ ಮಾಡ್ಬೋದು. ನನಗೆ ಒಂದು 2 ತಿಂಗಳಿಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ಮಕ್ಳಿಗೂ ಕೊಡ್ಬೋದು ಅಂದರೆ ಖಂಡಿತ ಕೊಡ್ಬೋದು. ಮಕ್ಕಳಿಗೆ 1 ವರ್ಷದ ಮೇಲೆ ಮಕ್ಕಳಿಗೆಲ್ಲ ಈ ಥರ ಸ್ವಲ್ಪ ತುಪ್ಪದಲ್ಲಿ ಹಾಕಿ ಸ್ವಲ್ಪ ಕ್ವಾಂಟಿಟಿಲಿ ಕೊಡಿ. ಇಷ್ಟೊಂದೆಲ್ಲ ಕೊಡೋದು ಬೇಡ, ಜಾಸ್ತಿ 2 ಸ್ಪೂನಷ್ಟು ಬೇಡ. ಇದು ಸ್ಪೂನ್ ದೊಡ್ಡದಾಯಿತು. 1 ಸ್ಪೂನಷ್ಟು ಕೊಟ್ಟರೆ ಸಾಕು. ಕಡಿಮೆ ಮಾಡಿಕೊಂಡ್ರೆ ಈಸಿ. ಜಾಸ್ತಿ ಮಾಡೋಕೆ ಹೋದರೆ ಮಿಕ್ಸಿಲಿ ರುಬ್ಬೋದು ತುಂಬ ಕಷ್ಟ ಆಗುತ್ತೆ. ಮಿಕ್ಸಿ ಅಷ್ಟು ಕೆಪಾಸಿಟಿಲಿ ಮಾಡಲ್ಲ. ನಾನು ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ರುಬ್ಬಿರೋದು. ಅಂದರೆ ಹೆವಿ ಅಲ್ವಾ, ಈಗ ಬಾದಾಮಿ ಇರ್ಬೋದು, ಖರ್ಜೂರ ಅದೆಲ್ಲ ರುಬ್ಬೋದಕ್ಕೆ ತುಂಬ ಕಷ್ಟ. ಸೊ ಹಾಗಾಗಿ ಫೈನಲಿ ಟೇಸ್ಟಿ ರೆಡಿ. ಸಖತ್ತಾಗಿದೆ, ಟ್ರೈ ಮಾಡಿ. ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ಇದನ್ನು ಮಾಡ್ಕೊಳ್ಳಿ. 1 ತಿಂಗಳು 2 ತಿಂಗಳು ತಿಂದಮೇಲೆ ಗೊತ್ತಾಗುತ್ತೆ ಚೆನ್ನಾಗಿದೆ ಇಲ್ವಾ ಅಂತ. ಬಟ್ ಟೇಸ್ಟಿಯಾಗಿರುತ್ತೆ, ಅದೊಂದು ಮೇಯ್ನು. ಬಟ್ ಏನು ಟೇಸ್ಟ್ ಅಂತೀರಾ, ಯಾವುದೇ ರೀತಿಯ ಶುಗರ್ ಆಗಲಿ ಏನೋ ಹಾಕಿಲ್ಲ ಅಲ್ವಾ, ಕಲ್ಲು ಸಕ್ಕರೆ ತಿನ್ಬೋದು ಆರಾಮಾಗಿ. ಹಾಲಿಗೆ ಶುಗರ್ ಹಾಕೊಂಡು ಕುಡಿಯೋ ಬದಲಿಗೆ ಇದನ್ನು ಹಾಕೊಂಡು ಕುಡಿಬೋದು, ಇನ್ನೂ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಇದು ಡ್ರೈ ಫ್ರೂಟ್ಸ್ ಪೌಡರ್ ನಮ್ಮಮ್ಮ ಮಾಡ್ತಾಯಿದ್ರು, ಇವತ್ತು ನಾನು ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಹಾಕಿ. ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಳ್ಳಿ, ಯಾಕೆಂದರೆ ಮಿಕ್ಸಿ ಜಾರ್ ಕೆಪಾಸಿಟಿ ಜಾಸ್ತಿ ಇರಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟೇ. ನಮ್ಮ ಮಗ ಕೂಡ ಇದ್ದ, ನನಗೂ ಕೂಡ ತುಂಬ ಕೆಲಸ ಇದೆ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಈ ವ್ಲಾಗ್ನ ರೆಸಿಪಿ ಇಲ್ಲಿಗೇ ಎಂಡ್ ಮಾಡ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.